ಇದಕ್ಕೊಂದು ಇಲ್ಲಿ ವೈಟ್ ಕಾಣುತ್ತಲ್ಲ ಇದೇ ಥರ ಈ ಸೈಡ್ ಒಂದು ಗ್ರೀನ್ ಕಲರ್ ಒಂದು ನೋಸಲ್ ಇರ್ತದೆ. ಅವು ಏನು ಯಾವ ನಾವು ತೊಗೊಂಡು ಏನಂತ ಬೇಕಾಗ್ತದೆ ಕಳು ಮಾಡ್ಕೊಂಡು ಏನು ಹೋಗಿ ನಮ್ಮ ಸುಳ ಮಗ ಕಿತ್ತು ಹೋಗಿಬಿಟ್ಟವ. ನಾವು ನೀರು ಹಚ್ಬೇಕಲ್ಲ, ಮಳೆ ಅಂತ ಬಂದಂಗೆ ಕಾಣವಲ್ದು, ಬರಗಾಲ ಫಿಕ್ಸ್ ಆದಂಗೆ ಕಾಣುತ್ತೆ. ಹೆಂಗೇನಾಗಲಕ್ಕ ಏನೋ ಒಂದು ಸಟ್ ಪೈಪ್ ತೊಗೊಂಡ್ವಿ, ಪೈಪೆಲ್ಲ ತೋರಿಸ್ತೀನಿ ಬರೀ ಸದ್ಯಕ್ಕೆ. ಫಾರ್ಮರ್ಸು ಕುಂಟಿ ಕಟ್ಟಿ, ಯಾಕಂದ್ರೆ ಮೊನ್ನೆ ಎಡಿ ಹೊಡೆದ್ಗಳು ಸದಿ ತೆಗೋಣ ಮತ್ತು ನಡಬರ್ಕ್ ಇಲ್ಲೊಂದು ಉಳಿದಿರ್ತಾವಲ್ಲ ಅವೆಲ್ಲ ಹೋಗ್ಲಂತ ಎಡಿ ಕಟ್ಟಿದ್ದೆ, ಕುಂಟಿ ಕಟ್ಟಿದ್ದೆ. ಕುಂಟಿ ಅರ್ಧ ಹೊಡೆದಾಯಿತು. ಹೊಲಕ್ಕೆ ನೀರು ಹಚ್ಬೇಕಲ್ಲ, ಮಳೆ ಅಂತ ಬಂದಂಗೆ ಕಾಣವಲ್ದು, ಬರಗಾಲ ಫಿಕ್ಸ್ ಆದಂಗೆ ಕಾಣುತ್ತೆ. ಹೆಂಗೇನಾಗಲಕ್ಕ ಏನೋ ಒಂದು ಸಟ್ ಪೈಪ್ ತೊಗೊಂಡ್ವಿ, ಪೈಪೆಲ್ಲ ತೋರಿಸ್ತೀನಿ ಬರೀ ಸದ್ಯಕ್ಕೆ. ಅಲ್ಲಿ ಮೊದಲು ಒಂದು ಹೊಲಕ್ಕೆ ಸ್ಪ್ರಿಂಕ್ಲರ್ ಹಾಕಿ ಹೊಲ ತೋರಿಸಿದ್ವಿ, ಆ ಹೊಲಕ್ಕೆ ಹೋಗಿ ಸ್ಪ್ರಿಂಕ್ಲರ್ ಥರ ಅಂದ್ರೆ ಬರೀ ಫಸ್ಟ್ ತೋರಿಸಿ ಹೋಗ್ತೀನಿ. ಅಲ್ಲಿ ಹೋಗಿಸಿ ಏನೇನು ಆಗ್ಯದ ಅಂತ ತೋರಿಸ್ತೀನಿ, ನೋಡಕತ್ತಿರಲ್ಲ. ಇಲ್ಲಿ ಡೋಣದ್ಲಿದೆ, ಇಲ್ಲಿ ತನ ಇಲ್ಲಿ ಹತ್ತು ಕಾಣತ್ತಲ್ಲ, ಅದ್ರ ಬಗಲಾಗ ದಂಡು ಕಾಣತ್ತೆ ನೋಡಿ, ಇಲ್ಲಿ ಕಟ್ಟಿ ಕಂಡಂಗೆ ಆತವಲ್ಲ, ಇಲ್ಲಿ ಅಲ್ಲಿಗೆ ಬಿಟ್ಟಿನಿ ಗಿಡ. ಯಾಕಂದ್ರೆ ಒಂದು ಸತಿ ಹಾಕಿದ್ರೆ ಹೊಲ ತೊಯ್ತವ. ನಿನ್ನೆ ಈ ಪಟ್ಟಿಗೆ 2 ಗುಂಟೆ ಹಾಕಿ ಗುಂಟು ಹೊಡೆದ್ವಿ, ಹೊಲ ಹಸ್ಸಾಗ್ಯದ. ಇದಟ್ಟು ಹೊಡೆದ್ಗೇಸಿ ಫುಲ್ ಏಕ ಹೊಡೆದ್ಗೇಸಿ 2 ಬೋರಿಂದ ಪೈಪ್ ಜಾಯಿಂಟ್ ಮಾಡಿಗೇಸಿ ನೀರು ಹಚ್ಬೇಕು ಮಾಡಿದ್ವಿ. ಈ ಸದ್ಯಾಗ ಆ ಬೋರಿನ ನೀರು ಅಲ್ಲಿ ಇನ್ನೊಂದು ಹೊಲ ಇತ್ತಲ್ಲ, ಆ ಹೊಲಕ್ಕೆ ನೀರು ಹಚ್ಚಿವಿ. ಇವತ್ತು ಸಂಜೆಗೆ ಆತು ಹೊಲ, ಅದು ತೊಯ್ತದ. ನಾಳೆ ಬೆಳಗ್ಗೆ 2 ಬೋರಿಂದ ಜಾಯಿಂಟ್ ಮಾಡ್ತೀನಿ. ಈ ಸದ್ಯಕ್ಕೆ ಆ ಬೋರು ನಮ್ಮ ಬೋರು ಖಾಲಿ ಅದ. ಆ ಖಾಲಿ ಇರೋ ಬೋರು ಈ ಪಟ್ಟಿಗೆ ಎಲ್ಲಾರು ಆಯ್ತು ಒಂದು 10-11 ಸ್ಪ್ರಿಂಕ್ಲರ್ ಹತ್ತೀನಿ. ಕೆನಲ್ ನೀರು ಅಲ್ಲಿ ಮನೆ ಬಲ್ಲಿ ಹೊಲಗಳಿಗೆ ಅಲ್ಲಿ ನೀರು ಬಿಡಕತ್ತೀವಿ. ಯಾಕಂದ್ರೆ ಅಲ್ಲಿ ಮೊನ್ನೆ ಹೆಬ್ಬೇವಿನ ಗಿಡಗಳು ಹಚ್ಚಿದ್ವಲ್ಲ, ನೋಡಿದ್ರಿ, ಹೆಬ್ಬೇವಿನ ಗಿಡಗಳಿಗೆ ನೀರದು ಬಿಡಕತ್ತೀವಿ. ಬರೀ ಸದ್ಯಕ್ಕೆ ಅಲ್ಲಿ ಒಂದು ಹೊಲ ಕೆನಲ್ ನೀರಿಗೆ ಕೆನಲ್ ಮೋಟ್ರಿಗೆ ಸ್ಪ್ರಿಂಕ್ಲರ್ ಹಚ್ಚಿಸಿ ಹೊಲ ತೋರಿಸಿದ್ವಿ. ಅದು ಹೆಂಗಾಗ್ಯದ ಅಂತ ತೋರಿಸ್ನಿ, ನೋಡಕತ್ತೀರಿ. ಮತ್ತು ಮೊನ್ನೆ ಆ ಹೊಲಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿದ್ವಲ್ಲ, ಅದ್ರಾಗ ಒಂದು ನಮ್ಮ ಟೋಟಲು ಒಂದು 26 ಸ್ಪ್ರಿಂಕ್ಲರ್ ಅದಾವ. ಅದ್ರಾಗ ದೊಡ್ಡವು 12-13 ಅದಾವ. ಅದಕ್ಕಿಂತ ಸಣ್ಣವು ಒಂದು 6 ಹೇಳವ, ಅದಕ್ಕಿಂತ ಸಣ್ಣವು 6 ಏನವ. ಅದ್ರಾಗ 7-8 ಸ್ಪ್ರಿಂಕ್ಲರ್ ಮುರಿದವ, ಬಂದಾಗಿ ನಿಂತವ. 7-8 ಒಟ್ಟು ಕ್ಯಾನ್ಸಲ್ ಆಗಿ ಹಚ್ಚೋದಿಲ್ಲ. ಇದ್ದದ್ದು ಅಂದ್ರೆ ಉಳಿದ್ರೆ ಎಲ್ಲ ಸ್ಪ್ರಿಂಕ್ಲರ್ಗಳು ಆ ಹೊಲಕ್ಕೆ ಹಚ್ಚಿದ್ದೀವಿ. ಅದ್ರಾಗ ಮುಂದೆ ಸ್ಪ್ರಿಂಕ್ಲರ್ಗೆ 2 ಸೈಡ್ಲಿ ನೀರು ಬರ್ತಾವೆ. ಒಂದು ದೊಡ್ಡದು ಬರ್ತವೆ, ಒಂದು ಸೈಡ್ ಸಣ್ಣದು ಬರ್ತದೆ. ಪ್ಲಾಸ್ಟಿಕ್ ಸ್ಪ್ರಿಂಕ್ಲರ್ ಇದ್ವು. ಆ ಸ್ಪ್ರಿಂಕ್ಲರ್ದಾಗ ಸಣ್ಣ ಕಡೆ ನೀರು ಬರ್ತಲ್ಲ, ಅವೆಲ್ಲ ನೋಸಲ್ಗಳು ಅಂದ್ರೆ ತೂತಿರ್ತಲ್ಲ, ಅದನ್ನು ಯಾವ ಹುಡುಗರು ಕಿತ್ತೋಗಟ್ರಿಂದ ನೀರು ಹೆಚ್ಚಿಗೆ ಹೊಡಿಯಕತ್ತವ. ಎಲ್ಲ ಸ್ಪ್ರಿಂಕ್ಲರ್ಗಳಿಗೆ ನೀರು ಬರೋಬ್ಬರಿ ಹೋಗೋದು, ಹೆಚ್ಚು ಕಮ್ಮಿ ಹಾಕತ್ತವ. ಹೊಲ ಸಜ್ಜುತ್ತವೆ ಹೊಲ. ಬರೀ ಯಾವ ಥರ ಮಾಡಿ ಅಂತ ತೋರಿಸ್ತೀನಿ, ನೋಡಕತ್ತೀರಿ. ಇಲ್ಲೇ ಅದಲ್ಲ, ಈ ಹೊಲದಾಗ ಕೆನಲ್ ನೀರಾಗಿರ್ತಾವೆ. ಆ ಬೇನ್ ಗಿಡಿಸಿದ ಅಲ್ಲಿ ಪೈಪ್ ಹಾಕಿ ಅಂತ ಬಂದ್ಗೇಸಿ ಈ ಗಿಡದಾಗ ಈ ನಟ್ಟಿನ್ಯಾಗ ಎಲ್ಲ ಪೈಪ್ ಅದು ಹಾಕಿ ಅಂತ ಬಂದ್ಗೇಸಿ ಈ ಹೊಲಕ್ಕೆ ಮುಂದೆ ಕಾಣುತ್ತಲ್ಲ, ಈ ಹೊಲಕ್ಕೆ ಗುಬ್ಬಿ ಹಾಕಿದ್ದೀವಿ. ಟೋಟಲು ಈ ಕಡೆ 3, ಈ ಕಡೆ ಒಂದು 20-22 ಗುಬ್ಬೇನ ಹಾಕಿದ್ದೆ ನಾನು. ಟೋಟಲ್ 22 ಗುಬ್ಬೇಗ 1-2-3 ನಿಂತು ತೆಗೆದಿಟ್ಟೆ. ಕಾಣ್ತಲ್ಲ ಬೀಳಿದು, ಇದೋ ಒಂದು ಬಿಚ್ಚಿಟ್ಟಿನಿ, ಯಾಕಂದ್ರೆ ಅದು ಮುರಿದದು. ಅದ್ರ ಸಲುವಾಗಿ ಬಿಚ್ಚಿಟ್ಟಿದ್ದೆ. ಈಗ ಸ್ಪ್ರಿಂಕ್ಲರ್ ಹಾಕಿಸಿ ಮೋಟ್ರ್ ಚಾಲು ಮಾಡೋಕ್ಕೆ ಹೋಗಿದ್ವಿ. ನೀರು ಹೊಡೆಯಕತ್ತಿದ್ದು ಬಂದು ಚೆಕ್ ಮಾಡಿಸಿ ಮನೆ ಕಡೆ ಹೋಗಿದ್ದೆ ನಾನು. ಅದಾಗಣ ಈಗ ಇಲ್ಲಿ ಯಾವ ಇದ್ವಿ ಅನ್ನೋ ಹುಡುಗರು ಬಗಲನೂ ಹೊಲ್ದು ಬಾಬು ಯಾವ ಹೋಗುತ್ತಿಲ್ಲ. ಸ್ಪ್ರಿಂಕ್ಲರ್ಗೆ ಮುಂದೆ ನಾಸಲ್ ಇರ್ತಾವಲ್ಲ ಸಣ್ಣ ತೂತು, ಅವಕ್ರನ್ನ ಪ್ಲಾಸ್ಟಿಕ್ ಹೋಗು ಮುರಿದವ ಏನು ಕಿತ್ಕೊಂಡು ಏಸಿ ಅದಕ್ಕೆ ಒಯ್ದು ಹೋಗುತ್ತಿಲ್ಲ. ಪೂರ ಕಿತ್ತಿಬಿಟ್ಟವ. ಎಲ್ಲಿ ಹುಡುಗರೇ ಕಿತ್ತೇವು ಅನ್ನೋ ಪ್ರೆಷರ್ಗೆ ಅಂತ ಕಿತ್ತಲ್ಲ. ನಾನಂತರ ಸದಾವೇ ಸ್ಪ್ರಿಂಕ್ಲರ್ ಹಾಕ್ತೀನಿ, ನನಗೆ ಗೊತ್ತದ ಅವ್ರದ್ದು ಕಂಡೀಷನ್ ಹೆಂಗದಂತ. ಅವಂತರ ಕಿತ್ತಿರಲ್ಲ, ಯಾವ ಹುಡುಗರು ಕಿತ್ತೇವ
ಕಿತ್ತಿಗೆಸಿ ಎಲ್ಲಿ ಒಕ್ಕಟವ ಓಡಾಡಿಸಿದ್ರಿ ಒಕ್ಕಟವ ಈಗಂದ್ರೆ ಎರಡು ಕಡೆ ನೀರು ಅಷ್ಟೇ ಹೊಂಟವ. ಅಂದ್ರೆ ದೊಡ್ಡ ಹೋಲಿಕ್ಕಿಂತ ಸಣ್ಣ ಹೋಲಿಂದಿಗೆ ಜಗ್ಗಿ ಹೊಂಟವ ಮತ್ತು ನೀರು. ಅದರಿಂದಾಗಿ ಹೊಲಗಳು ಸಜ್ಜು ತೊಯ್ಯವರು ಯಾವ ಥರ ಮಾಡ್ಯಾವ ಅಂತ ತೋರಿಸ್ತೀನಿ. ಇಲ್ಲವ ಈ ಹೊಲ ಅಂದ್ರೆ ಸದ್ಯಕ್ಕೆ ಹಿಂಗೆ ಹಾಗೆ ನೀರು ಇಲ್ಲಿ ಬೆಳ್ಳಗೆ ಕಾಣುತ್ತಿಲ್ಲ. ಇದೆಲ್ಲ ಸಣ್ಣ ಹಸಲ್ಲೇ ಇದೆ, ಅಂದರೆ ಸಣ್ಣ ತೂತಲ್ಲೇ ಇದೆ, ನೀರು ಒಗಿಸಿ ಆ ಥರ ಆಗಿಬಿಟ್ಟು ಇಲ್ಲ ಎಲ್ಲ ಸಹ ಇದೇ ಥರ ಸ್ಪ್ರಿಂಕ್ಲರ್. ಇದು ದೊಡ್ಡದು, ಅದು ನೋಡೋಕೆ ಸಣ್ಣದು ಕಾಣುತ್ತಾ. ಈ ಸ್ಪ್ರಿಂಕ್ಲರ್ಗೆ ಇದೇ ದೊಡ್ಡದು ಹೋಗಲು ಈ ಸೈಡ್ ಒಂದು ಸಣ್ಣದು ಇರ್ತದೆ. ಇಲ್ಲಿ ಕಸ ಕುಂತಲ್ಲ ಈ ಥರ ಒಂದು ಇರ್ತದೆ. ಇದಕ್ಕೊಂದು ಇಲ್ಲಿ ವೈಟ್ ಕಾಣುತ್ತಲ್ಲ, ಇದೇ ಥರ ಈ ಸೈಡ್ ಒಂದು ಗ್ರೀನ್ ಕಲರ್ ಒಂದು ನೋಸಲ್ ಇರ್ತದೆ. ಅದನ್ನು ಕಿತ್ತೆ ಹುಡುಗರು ಕಿತ್ತಿದ್ರಿಂದ ಕಿತ್ತಿರೋ ಏನು ಯಾವ ನಾವು ತೊಗೊಂಡು ಏನಂತ ಬೇಕಾಗ್ತದೆ ಕಳು ಮಾಡ್ಕೊಂಡು ಏನು ಹೋಗಿ ನಮ್ಮ ಸುಳ ಮಗ ಕಿತ್ತು ಹೋಗಿಬಿಟ್ಟವ. ನಮಗೂ ನೀರು ಸಜ್ಜು ಹೊಡೆಯಲು ನೀರು ಚಲೋ ತೊಳೆಯಲು ಹೊಲ. ಅದ್ರ ಸಲುವಾಗಿ ಮತ್ತೊಂದೀಗ ಇಲ್ಲೇ ತೋರಿಸಿ ನೋಡ್ರಿ ಯಾವ ಥರ ಇರ್ತಾವಂದ್ರೆ ಇಲ್ಲ ಅದಲ್ಲ. ಇವು ಎರಡು ಸೇಮ್ ಬಗಲ ಇಟ್ಟು ತೋರಿಸ್ತೀನಿ. ಎರಡು ಸೇಮ್, ಈ ಸೈಡ್ ಇದಕ್ಕಾದ, ಈ ಸೈಡ್ ಇದಕ್ಕಾದ. ಈ ಸೈಡ್ ಇಲ್ಲಿ ಹಸಿರು ಕಾಣುತ್ತಲ್ಲ, ಈ ಥರ ಇದ್ದದ್ದು ಇದಕ್ಕಿಲ್ಲ ಗುಬ್ಬಿಗೆ ನೋಡಿರಿ. ಅಡ್ಡಕ್ಕೆ ಡಿಫ್ರೆನ್ಸ್ ಈ ಥರ ಮಾಡ್ಯಾವ. ಅದರಿಂದನೇ ಮತ್ತೊಂದು ಈಗ 6 ಮ್ಯಾಗಿಂದ ಎಷ್ಟು ನಾವು ಇದೊಂದು ಸಟ್ಟು ಒಂದು 6 ಹೆಚ್ಚಿಗೆ ತರಿಸಿನಿ. ಈಗ ಅವು ಯಾವ ಥರ ಇರ್ತಾವೆ ತೋರಿಸ್ತೀನಿ ನೋಡಕತ್ರಿ. ಈಗ ಸದ್ಯಕ್ಕೆ ಇವೆರಡು, ಅಲ್ಲಿ ಒಂದು ಅದ, ಅಲ್ಲಿ ಒಂದೆರಡು, ಒಂದು 6-7 ಗುಬ್ಬಿ ಅವ. ಇವೆಲ್ಲ ತೊಂದ್ಗೇಸಿ ಹೋಗೇಸಿ ನಡೆದು ಹಾಕೇಸಿ ನಡ್ಲಾರ್ದವಕ್ಕೆ ತೆಗಿಬೇಕು. ಇವು ತೆಗೆದೇಸಿ ಹಾಕ್ಬೇಕು. ಬರೀ ಸದ್ಯಕ್ಕೆ ಇವೆಲ್ಲ ತೊಗೊಂಡು ಹೋಗೇಸಿ ಹೊಸ ಸಟ್ ತನ್ನೆಲ್ಲ ಅವು ಜಾಯಿಂಟ್ ಮಾಡಿದ್ರೆ ನೋಡಿರಿ. ಪ್ರತಿಯೊಂದಕ್ಕೆ ಅಂದ್ರೆ 2ಕ್ಕೆ ಬಿಟ್ಟು ಇದಕ್ಕದಲ್ಲ, ಇದಕ್ಕೂ ಹೋಗ್ಯದ, ಇದಕ್ಕೆ ಒಂದು, ಇಲ್ಲೊಂದು ಮತ್ತು ಇದೊಂದು. ಟೋಟಲು ಇಲ್ಲಿರೋ 6 ಸ್ಪ್ರಿಂಕ್ಲರ್ ಅವ. 6ದಾಗ 4ಕ್ಕೆ ಹೋಗ್ಯಾವ ಅಂತ. ಬರೀ ಫೋರ್ಸ್ಲೇ ನೋಡಿದಿಲ್ಲ, ಯಾವನೋ ಕಿತ್ತೇನೆ ಬೋಳಿ ಮಗ. ಇಲ್ಲಾಂದ್ರೆ ಈ ಥರ ಹೋಗೋದಿಲ್ಲವು. ಬರೀ ಏನಾಗ ಆಗ್ಲಿಕ್ಕೆ ಹೋಗಿ ನಮ್ಮ ಕೆಲಸ ನಿಂದಿರ್ತದೆ. ಹೋಗಿ ಹೆಂಗಾರ ಮಾಡಿ ರೆಡಿ ಮಾಡ್ಕೊಂಡು ಈಗ ಚಾಲು ಮಾಡ್ಬೇಕು. ನೋಡಕತ್ತಿರಲ್ಲ ಈ ಸ್ಪ್ರಿಂಕ್ಲರ್ದು ಒಳಗೆ ಕಸ ಕುಂತಿತ್ತು. ಇಷ್ಟು ದಿನ ಮನೆ ಬೆಲೆ ಬಿದ್ದಿತ್ತು ಅದು. ಮತ್ತು ಈ ಸ್ಪ್ರಿಂಕ್ಲರ್ ಅದಲ್ಲ ಇದು ಮೊದಲು ಪ್ಲಾಸ್ಟಿಕ್ ಇದು ಹಾಕಿದ್ದೆ, ಮುರಿದತ್ತಿದ್ದು ಪೂರ ಸೆಟ್ ಮುರಿದತ್ತು. ಇದೊಂದು ವಾರ ಎಟ್ಟೆ ಉಳಿದು. ಈ ಜಸ್ಟ್ ಹೊಸದು ಮ್ಯಾಗಿನ ಸೆಟ್ ಹಾಕಿನಿ. ಟೋಟಲು ಇಲ್ಲ ಮತ್ತು 1 2 3 4 ಇದೊಂದು 5 ಅದಕ್ಕೊಂದು ಹಾಕಿ ಅದೊಂದು 6. ಇವೆಲ್ಲ ಬಂದೋಬಸ್ತ್ ರೆಡಿ ಇದ್ದೀವಿ. 3-4 ವರ್ಷ ಆಯ್ತು ತೊಂದ್ಗೀಸಿ. ಅಂದ್ರೆ ಈ ಥರ ವಾಲ ಕಿತ್ತಿಟ್ಟ ಹುಡುಗರು ಯಾವುದು ಕಿತ್ತೇವನ ಬಾಯ್ತಲ್ಲಕ್ಕೆ. ಇದೊಂದು ನೋಡೋಕ್ಕೆ ಬಂದೋಬಸ್ತ್ ರೆಡಿನೇ ಅದ. ಇಲ್ಲಿ ಮುರಿದ ನೋಡ್ರಿ, ಇಲ್ಲಿ ಕ್ರ್ಯಾಕ್ ಕಾಣುತ್ತಲ್ಲ ಇಲ್ಲಿ, ಇದು ಇಲ್ಲಿ ಮುರಿದ. ಸದ್ಯಕ್ಕೆ ಇದು ಇಷ್ಟೇ ಹೇಳ್ತೀನಿ. ನೋಡೋಣ ಯಾವ್ದು MCL ಎಲ್ಲ ಯಾವ್ದಾರ ಹಚ್ಚಿಸಿ ಒಂದು 3-4 ದಿನ ಇಟ್ಟಿನ ಅಂದ್ರೆ ರೆಡಿ ಆಗ್ಬೋದು. ಇದು ಸದ್ಯಕ್ಕೀಗ ಇನ್ನು 5 ಉಳ್ದವ. 5 ಮ್ಯಾಗಿನ ಉಳ್ದವ ಹಾಲುಗಳು. ಇದೊಂದು ರೆಡಿ ಆದ, ಇದೊಂದು ರೆಡಿ. ಟೋಟಲ್ ಇಲ್ಲಿ 3 ರೆಡಿ ಅವ. ಇವು 5 ಸದ್ಯಕ್ಕೆ. ಇವು ಮ್ಯಾಗ ಉಳ್ದವೂ 5 ಉಳ್ದವ. ಅಲ್ಲಿ 1 2 3 ಸ್ಪ್ರಿಂಕ್ಲರ್ಗಳವ. ಅವನ್ನ ತರಬೇಕು. ಈಗ ತಂದಿಗೇಸಿ ರೆಡಿ ಮಾಡ್ಬೇಕು. ಸದ್ಯಕ್ಕೀಗ ಇವು ತಂದು ನೋಡ್ರಿ. ಇವು ರೇಟು 175 ರೂಪಾಯಿಗೆ ಒಂದು ಪೀಸ್. 6 ತಂದಿನಿ. 6 ಕೇಟ್ ಆಗ್ತದೆ, ನೀವೇ ಲೆಕ್ಕ ಮಾಡಿ ಹೇಳ್ರಿ. ಇವಕ್ಕೆ ತರೋಕೆ ಮೇನ್ ರೀಸನ್ ಇವು ಸಣ್ಣ ವಾಲ್ ಇಲ್ಲಲ್ಲ, ಕಿತ್ತೋಗೋದು ಹೊರ ಹುಡುಗರು. ಅದ್ರ ಸಲಗೆ ಇವಕ್ರಂತ ತಂದದ್ದು. ಈಗ 1 2 ಮೊನ್ನೆ ಬ್ಯಾಸಿಗೆ ಡೊಣಗಳಿಗೆ ಹಸ್ಸಾಗಲ್ಲ ಅಂತ ಬೆಂಕಿ ಹಚ್ತೀವಲ್ಲ, ಆ ಟೈಮಿಗೆ ಒಂದು ಸಣ್ಣ ಗುಬ್ಬಿ ಸುಟ್ಟಿತ್ತು. ಆದ್ರೂ ಇವೆರಡು ವಾಲ್ ಉಳಿದವು ಹಳೆವು ಮನೆ ಬೆಲೆದು ತೊಗೊಂಬಂದಿನಿ. ಈಗ ಇವು ಇದಕ್ಕೆ ಇಲ್ಲ ಯಾವ್ದು ಕರ ಇಲ್ಲಿರೋ ಯಾವ ಕರ
ಇವ್ರನ್ನ ಹಾಕಿ ರೆಡಿ ಮಾಡ್ತೀನಿ. ಇದು ಒಂದು ಮತ್ತು 5ರದಾಗ ಅಲ್ಲ ಇವ್ರು 5ರದಾಗ ಮತ್ತು 4ರದಾಗ ಒಂದು ರೆಡಿ ಆಗ್ತದೆ. ಇನ್ನು ಉಳಿದು ದೊಡ್ಡ ಸ್ಪ್ರಿಂಕ್ಲರ್ ಅಂದ್ರೆ ಈ ಥರ ದೊಡ್ಡ ಕೋಳಿ ವಿಭಾವ ಹೋಗಿ ಅವು 1 2 3 ತಂದಿಸಿ ಈ ಬೇವಿನ ಗಿಡ ಇಟ್ಟಿಗೆಸಿ ಮೊದಲು ದೊಡ್ಡವೇ ರೆಡಿ ಮಾಡೋ ಅಂದ್ರೆ ನೀರು ಸೊಪ್ಪು ಹಡಲು ಬಿಡ್ತದೆ ಬರ್ತಾ ಸಣ್ಣ ವರ್ಕಿಗೆ ನಡೀತದೆ. ಟೋಟಲಿಗೆ ಏನಿಲ್ಲ ಅಂದ್ರೆ 22 23 ಸ್ಪ್ರಿಂಕ್ಲರ್ ರೆಡಿ ಮಾಡಬೇಕು. ಸದ್ಯಕ್ಕೆ ಕರೆಂಟ್ ಹೋಗ್ಯಾವ, ಬರೀ ಈಗ ಇಲ್ಲಿ ಒಂದು ದಿವ್ಸ ಉಳ್ದಾವ, ಅವು ಒಂದು ದಿವ್ಸ ಮತ್ತು ಆ ಹೊಲ್ದ ಬೆಲ್ಲಿ 1 2 ಉಳ್ದಾವ, ಅವು 1 2 ಈ ಸೈಡ್ 1 2 ಅಂದ್ರೆ ಗುಬ್ಬಿ ಅಂದ್ರೆ ಆ ಬೋರಿಗೆ ಒಂದು ಹಾಕಿದ್ದೀವಿ ಅಂದ್ರೆ ಅಲ್ಲಿ ಯಾವ್ದಾರು ನಿಂತಪ್ಪ ಅಂದ್ರೆ ಈ ಹೊಲ್ದಾಗ ಬಂದು ಎಸಿ 1 2 ತೊಗೊಂಡು ಹೋಗಿ ಅಲ್ಲಿ ಹಚ್ಚಿದ್ವಿ ಅಂದ್ರೆ ಅವು ಯಾವ ನಿಂತಿರ್ತಾವೆ ಅವ್ರು ಅಲ್ಲೇ ಬಿಟ್ಬಿಡುತ್ತೆ. ಮತ್ತು ಈ ಕಡೆ ತರೋದಲ್ಲ, ಅದ್ರ ಸಲಗೆ ದಿಕ್ಕಿ ಒಂದು ದೇಶಕ್ಕೆ ಒಂದಾಗ ಅಲ್ಲೊಂದು ಬಿದ್ದಂಗೆ ಆಗ್ಯಾವ, ಅಲ್ಲೊಂದೆಲ್ಲ ನಿಂತಂಗೆ ಆಗ್ಯಾವ. ಹೋಗೀಗ ಹೊಲಸು ತಂದು ಆ ಬೇವಿನ ಗಿಡಕ್ಕೆ ರೆಡಿ ಮಾಡಿ ಇಡಬೇಕು. ಇನ್ನು ಏಸು ಕಮ್ಮಿ ಬೀಳ್ತಾವೆ ಅವಕ್ಕೂ ಮತ್ತು ಹೋಗಿ ತರಬೇಕು. ಸದ್ಯಕ್ಕೆ ಇಲ್ಲಿ ಒಂದು ದಿವಸ ನೋಡ್ರಿ, ಇದ್ರಾಗ ಇದು ರೆಡಿ ಅದ, ಇದು ರೆಡಿ ಅದ, ಇದು ಒಂದು ರೆಡಿ ಅದ. ಇದಕ್ಕೆ ನೋಡ್ರಿ, ಇದಕ್ಕೆ ಇಲ್ಲ ಈ ಸೈಡ್ಗಿಂದಿಲ್ಲ ಹಿಂಗಾಗ್ಯದ. ಇದಕ್ಕೊಂದು ಸಣ್ಣದಿಲ್ಲ ಅಂದ್ರೆ ಈನಾಗೆ ತಂದು ಇದಕ್ಕೆ ರೆಡಿ ಮಾಡ್ತೀನಿ. ಇಲ್ಲಿ 4 ರೆಡಿ, ಇದು ಒಂದು ಉಳಿತದ. ಇನ್ನು ಅಲ್ಲಿ 1 2 3 ಹೋಗಿಸಿ ಅವನು ತಂದ್ರಿಟ್ಟು ಬರ್ರಿ ಈಗ ಹೋಗಿ ನೋಡಕತ್ತಲ್ಲ. ಟೋಟಲಾಗಿ ಇಲ್ಲಿ ಎಷ್ಟು ಸ್ಪ್ರಿಂಕ್ಲರ್ಗಳು ಅವ, ಇದ್ರಾಗ ಅರ್ಧ ರೆಡಿ ಅವ, ಅರ್ಧ ರೆಡಿ ಮಾಡ್ಬೇಕೀಗ. ಇನ್ನು 10 ಸ್ಪ್ರಿಂಕ್ಲರ್ ಅಲ್ಲಿ ಹೊಲ್ದಾಗ ಈಗ ಆಲ್ರೆಡಿ ಚಾಲು ಅವು ಬೋರಿಗೆ. ಸದ್ಯಕ್ಕೆ ಇವೆಲ್ಲಸು ಎಣ್ಣೆಗೆ ತೋರಿಸಿದ್ನಲ್ಲ ಸ್ಪ್ರಿಂಕ್ಲರ್ಗಳು ಅಂದ್ರೆ ಈ ಸಟ್ಟು ಅವು ಯಾವ ರೆಡಿ ಅವ ನಮ್ಗೆ ಬೇಕಾದವಕ್ಕೆ ರೆಡಿ ಮಾಡ್ಕೊಂಡ್ಗೇಸಿ ಈ ಈ ಹೊಲಕ್ಕೆ ಬೋರಿಂಗ್ ಹಚ್ಬೇಕು. ಬರೀ ಸದ್ಯಕ್ಕೆ ಇವೆಲ್ಲ ಪ್ಯಾಕ್ ಹೊರಗೇಸಿ ರೆಡಿದ್ದು ಕಡೆ ಕೆಟ್ಟಿಗೇಸಿ ಯಾವ ನಮ್ಗೆ ಇಷ್ಟ ಅಂದ್ರೆ ದೊಡ್ಡ ಹೊಲಸು ರೆಡಿ ಮಾಡ್ಗೇಸಿ ತೋರಿಸ್ತೀನಿ. ಆಮೇಲೆ ಪೈಪ್ ಹಾಕಿ ತೋರಿಸ್ತೀನಿ, ನೋಡಕತ್ರಿ. ಸದ್ಯಕ್ಕೆ ಎಲ್ಲ ಒಂದು ಸದ್ಯಕ್ಕಂದ್ರೆ ಒಂದು 10 ಗುಬ್ಬಿ ರೆಡಿ ಮಾಡಿಗೇಸಿ ಸ್ಪ್ರಿಂಕ್ಲರ್ ಹಚ್ಚಿದ್ದಾಯ್ತು. ಹೊಡ್ಯಾಕತ್ತವ ಹೆಂಗೆ ಹೊಡಿದಾವ ಅಂತ ನೋಡ್ರಿ ಹೆಂಗೆ. ಸದ್ಯಕ್ಕೆ ಇದೇ ಬೇವಿನ ಗಿಡಕ್ಕೆ ಎಲ್ಲ ಸ್ಪ್ರಿಂಕ್ಲರ್ ರೆಡಿ ಮಾಡಿದೆ. ಈಗ ಒಂದು ಸದ್ಯಕ್ಕೆ ಕರೆಂಟ್ ಬಂದವು, ಕರೆಂಟು ಹೇಳಕ್ಕಿರಲ್ಲ, ಬಂದಾಗೆ ಒಂದೆರಡು ತೋಸಿ ಅಂದರೆ ಹೊಲ ತೊಯ್ತವೆ. ಅದ್ರ ಸಲಗೆ ಈ ಬೋರಿಗೆ 10 ಗುಬ್ಬಿ ರೆಡಿ ಮಾಡಿಗೇಸಿ 10 ಹಾಕಿನೀಗ ಇಲ್ಲಿಂದ ಸ್ಟ್ರೇಟಲ್ಲಿ ಬೋರ್ ಕಾಣುತ್ತಲ್ಲ ಅಲ್ಲೇ ಇದು ಹಿಡ್ಕೊಂಡು ಸ್ಟ್ರೇಟ್ ಅಲ್ಲಿತಾನೆ ಮುಂದೆ ಗುಬ್ಬಿ ಕಾಣುತ್ತೆ, ಅಲ್ಲಿ ತನಕ 10 ಗುಬ್ಬಿ ನಡೆದಾವೆ. ಗಾಳಿ ಒಂದು ಕಿರಿಕಿರಿ ಹಚ್ಚಿದೆ, ಇಲ್ಲಾಂದ್ರೆ ಗಾಳಿ ಇರ್ಲಿಕ್ಕೆ 3 ಸತಿಗೆ ಹೊಲ ಆಯ್ತಿತ್ತು ಅಂದ್ರೆ ಆ ಸೈಡ್ ಡೊಣದಾಗೆ ಹೆಚ್ಚಿಗೆ ತೊಗೊಂಡು ನೋಡ್ರಿ ಹೊಲ. ಅಂದರೆ ಗುಬ್ಬಿಗಳು ಡೊಣಕ್ಕೆ ಸರಿಸಿ ಹಾಕಿಂತದ, ಯಾಕಂದ್ರೆ ಗಾಳಿ ಅದ್ರ ಅಪೋಸಿಟ್ ಹೊಡಿತದೆ. ಸ್ವಲ್ಪ ಹೊಲ ಬಿಟ್ಟು ಹಾಕಿಂದ್ರೆ ಡೊಣತನ ನೀರು ಬಿಡಲ್ಲ ಅಂತ ಸ್ವಲ್ಪ ಡೊಣ ಸರಿಸಿ ಹಾಕಿ ಇನ್ನೂ ಒಂದಿಷ್ಟು ಗುಬ್ಬಿಗಳು ರೆಡಿ ಮಾಡಬೇಕು. ಅವಷ್ಟು ಇಲ್ಲೇ ಅದಾವೆ, ರೆಡಿ ಮಾಡ್ಬೇಕೀಗ. ಯಾಕಂದ್ರೆ ಸಂಜೆಗೆ 2 ಬೋರ್ ಚಾಲು ಮಾಡಿಗೇಸಿ ಒಂದು 22 ಆದಷ್ಟು ಏಸು ಚಾಲು ಆಗ್ತಾವೆ ಅಷ್ಟು ಗುಬ್ಬಿ ಹಾಕಬೇಕು. ಬರೀ ಸದ್ಯಕ್ಕೆ ಇದ್ರಾಗ ಏಸು ರೆಡಿ ಆಗ್ತಾವೆ ಅಷ್ಟು ಚಾಲು ಮಾಡೋಣ.